ಐ ಥಿಂಕ್ ಮ್ಯೂಟ್ ಆಗಿದೆ. 2023 ಪಾಸ್ ಆದಂತಹ ಬಿಲ್ನ ಮತ್ತೆ ತಂದು ಈ ರೀತಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಆದ್ರೂ ಇವತ್ತು ಕೂಡ ಕನ್ಸಲ್ಟೇಟಿವ್ ಪ್ರಾಸೆಸ್ ಅಂತ ಹೇಳಿದ್ರು ಸುರಭಿ ಅವರು, ಏನು ಒಪ್ಕೋತಿದ್ರಿ ಅಂತ. ಕನ್ಸಲ್ಟೇಟಿವ್ ಪ್ರಾಸೆಸ್ ಅಂದ್ರೆ ಸುರಭಿ ಅವರೇ ಒನ್ ವೇ ಅಲ್ಲ, ನೀವ್ ಹೇಳೋದನ್ನ ಎಲ್ಲರೂ ಒಪ್ಕೋಬೇಕು ಅಂತಲ್ಲ. ಪ್ರತಿಯೊಂದು ಚೀಫ್ ಮಿನಿಸ್ಟರ್ಗಳನ್ನ ಮೀಟಿಂಗ್ ಕರಿಬೇಕಿತ್ತು, ಆಪೋಸಿಷನ್ ಲೀಡರ್ಗಳ ಜೊತೆ ಮೀಟಿಂಗ್ ಮಾಡಬೇಕಿತ್ತು, ಈ ಫಾರ್ಮುಲಾ ಸರಿನಾ ಅಂತ ಹೇಳ್ಬೇಕಿತ್ತು. ಅವ್ರು ಒಪ್ಕೋತಾರ ಅಥವಾ ಅವ್ರ ಪ್ರಕಾರ ಏನ್ ಬದಲಾವಣೆಗಳು ತರಬಹುದು ಅಂತ ಪ್ರತಿಯೊಬ್ರು ಒಪ್ಪುವಂತಹ ಫಾರ್ಮುಲಾ ತರಬೇಕಿತ್ತು ಡಿಲಿಮಿಟೇಷನ್ಗೆ. ಇದು ಒಬ್ಬ ಮನುಷ್ಯ ನಿಂತ್ಕೊಂಡು ಅಲ್ಲಿ ಡಿಸೈಡ್ ಮಾಡೋದು ಅಥವಾ ನಾಗಪುರ್ ಅಲ್ಲಿ ನಿಮ್ಮ RSS ಡಿಸೈಡ್ ಮಾಡೋದಲ್ಲ. ಇಡೀ ರಾಜ್ಯವನ್ನ ಇದ್ದಕ್ಕಿದ್ದಂಗೆ ತಂದು 3 ದಿನದ ಸ್ಪೆಷಲ್ ಸೆಷನ್ ಮಾಡೋದಲ್ಲ. ಇಲ್ಲಿನ ಚೀಫ್ ಮಿನಿಸ್ಟರು, ಇಲ್ಲಿ ಪ್ರಜಾಪ್ರಭುತ್ವ ಇರೋದು, ಚೀಫ್ ಮಿನಿಸ್ಟರ್ಗಳು ಇಲ್ಲಿ ಪ್ರತಿಯೊಂದು ಪಾರ್ಟಿನ ಎಲೆಕ್ಟ್ ಮಾಡಿರುವಂತಹ ಜನಗಳ ಕೈಯಲ್ಲಿ ಇರೋದು. ಈ ಒಂದು ಡಿಸಿಷನ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಜನಪ್ರತಿನಿಧಿಗಳು ಡಿಸೈಡ್ ಮಾಡ್ಬೇಕೆ ಹೊರತು RSS ಶಾಖೆ ಅಲ್ಲ. ಕನ್ಸಲ್ಟೇಷನ್ ಮಾಡಿದ್ರ ಇಲ್ಲ ಅಂದ್ಮೇಲೆ ನಾನು ಹೇಳಿದ್ದೆ ನಿಜ. ಕನ್ಸಲ್ಟೇಷನ್ ಮಾಡಿದಿದ್ರೆ ಒಪ್ಕೋತಿದ್ದೆ. ಎರಡನೇ ಪಾಯಿಂಟ್ ಮತ್ತೊಂದು ಪಾಯಿಂಟ್ ಇದೆ. ಇವತ್ತು ನೀವು ತಂದಂತಹ ಬಿಲ್ ಯಾಕೆ ಸೋಲ್ತು ಅಂದ್ರೆ ನಿಮಗ್ ಗೊತ್ತು. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಬಹುಮತದಿಂದ ಬಿಜೆಪಿ ಗೆದ್ದಿದ್ಯಾ? ಇಲ್ಲ. ತಮಿಳ್ನಾಡಲ್ಲಿ ಗೆದ್ದಿದ್ಯಾ? ಇಲ್ಲ. ತೆಲಂಗಾಣ ಗೆದ್ದಿದ್ಯಾ? ಇಲ್ಲ. ಆಂಧ್ರ ಗೆದ್ದಿದ್ಯಾ ಬಿಜೆಪಿ? ಇಲ್ಲ. ಕೇರಳ ಗೆದ್ದಿದ್ಯಾ ಬಿಜೆಪಿ? ಇಲ್ಲ. ವೆಸ್ಟ್ ಬೆಂಗಾಲ್ ಗೆದ್ದಿದ್ಯಾ ಬಿಜೆಪಿ? ಗೆಸ್ ವಾಟ್, ನೀವು ತಂದಂತಹ ಈ ಬಿಲ್ ಅಲ್ಲಿ ನಿಮಗೆ ಹೆಚ್ಚು ಸೀಟ್ಗಳು ಸಿಗ್ತಾ ಇದ್ದಿದ್ದೆ ಉತ್ತರ ಪ್ರದೇಶ, ಬಿಹಾರ, ನೀವು ಗೆಲ್ಲುವಂತಹ ರಾಜ್ಯಗಳಲ್ಲಿ. ಅದಕ್ಕೆ ಈ ಒಂದು ಇದನ್ನ ತಂದ್ರಿ. ಫೈನಲ್ ವರ್ಡ್ಸ್ ಸುರಭಿ. ಇರುವಂತಹ ಎಲ್ಲ ದಯವಿಟ್ಟು ಭವ್ಯ ಅವರೇ ನನ್ನ ಸಮಯ ಮಾತಾಡೋದಕ್ಕೆ ಬಿಡಿ. ನೀವು ಇವತ್ತು ಎತ್ತುಕಟ್ಟು ಏನು ಕಾಣಿಸ್ತಾ ಇದೆ ಅಂದ್ರೆ ಮಹಿಳಾ ಮೀಸಲಾತಿ ಜಾರಿಗೆ ಬರ್ಬೇಕು ಅನ್ನೋ ಆಸೆ ಯಾವತ್ತೂ ಕಾಂಗ್ರೆಸ್ ಹುಡುಕ್ತಾ ಇರೋದು ಎಕ್ಸ್ಕ್ಯೂಸಸ್ ಎಕ್ಸ್ಕ್ಯೂಸ್ ಮೇಲೆ ಎಕ್ಸ್ಕ್ಯೂಸಸ್. ಅದು ಬಿಟ್ಟು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಸಿಕ್ಕಿರುವಂತಹ ಹಕ್ಕನ್ನ ಕಿತ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದವರು. ಮಹಿಳೆಯರಿಗೆ ಸಿಕ್ಬೇಕಾಗಿರುವಂತ ಮೀಸಲಾತಿ ಕಿತ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷದವರು. ಅವರಿಗೆ ನಿಜವಾಗ್ಲೂ ಬೇಕಾಗಿಲ್ಲ. ದಕ್ಷಿಣ ಭಾರತಕ್ಕೆ ಬೇಕಾಗಿರುವಂತಹ ಸೀಟ್ಸ್ ಬಂದಿರುವಂತಹ ಸಮಯದಲ್ಲಿ ಇನ್ಕ್ರೀಸ್ ಆಗಿರುವಂತಹ ಸೀಟ್ಸ್ ಅವ್ರಿಗೆ ಬೇಕಾಗಿಲ್ಲದೆ ಇರುವಂತದ್ದು. ಭವ್ಯ ಅವರೇ ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡ್ಲಿಲ್ಲ, ಆ ಒಂದು ಕರ್ಟಿಸಿ ಅಂಡ್ ರೆಸ್ಪೆಕ್ಟ್ ನನಗೆ ಕೊಡಿ. ಮೊದಲು ನೀವು ಮಾತಾಡಿದಾಗ ಮಾತಾಡ್ಲಿಲ್ಲ. ನಿಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ಸೀರಿಯಸ್ನೆಸ್ ಇಲ್ಲ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ. ಇದ್ದಿದ್ರೆ ಯಾವ ಕನ್ಸಲ್ಟೇಟಿವ್ ಪ್ರಾಸೆಸ್ ಬಗ್ಗೆ ಮಾತಾಡ್ತೀರಾ ಮೇಡಮ್? ಕ್ಲೋಸ್ ಡೋರ್ ಕನ್ಸಲ್ಟೇಟಿವ್ ಪ್ರಾಸೆಸ್ ಅಲ್ಲ. ನಿಮ್ಮ ಪಕ್ಷದ ಅಭಿಪ್ರಾಯಗಳನ್ನ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ನೋಡಿದೆ, ದೇಶಾದ್ಯಂತ ನೋಡಿದೆ. ನಿಮ್ಮ ಪಕ್ಷದ ಅಭಿಪ್ರಾಯಗಳನ್ನ ಮಹಿಳಾ ಮೀಸಲಾತಿ ಇರುವಂತಹ ನಿಮ್ಮ ಸಮರ್ಥನೆ ಇಲ್ಲ ಅನ್ನೋದು ದೇಶಾದ್ಯಂತ ಮಹಿಳೆಯರು ನೋಡಿದ್ದಾರೆ. ದಕ್ಷಿಣ ಶೇಕಡ ಇನ್ಕ್ರೀಸ್ ಆಗಬಾರದು ಅಂತ ನಿಮ್ಮ ಪಕ್ಷ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಟೆಲಿವೈಸ್ ಮಹಿಳಾ ವಿರೋಧಿ ಕಾಂಗ್ರೆಸ್ ನೀವು. ಎಸ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಧನ್ಯವಾದ. ಆದ್ರೆ ಇದರಲ್ಲಿ ಯಾವ ಪಕ್ಷ ಸೋಲ್ತು ಯಾವ ಪಕ್ಷ ಗೆಲ್ತು ಅನ್ನೋದಕ್ಕಿಂತ ನಾರಿ ಶಕ್ತಿಗೆ ಸೋಲಾಗಿದೆ. 47ರಿಂದ 48% ವೋಟರ್ಸು ವೋಟ್ ತಗೋಬೇಕು ಅಂದ್ರೆ ನಾರಿ ಶಕ್ತಿಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಪಕ್ಷಗಳು ಮೀಸಲಾತಿ ಬಂದಾಗ ಸೋಲಿಸಿವೆ ಅನ್ನೋದಷ್ಟೇ ಇದಕ್ಕೆ ಉತ್ತರ. ಆಡಳಿತ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಎಲ್ಲರೂ ಸೇರಿ ಹೆಣ್ಮಕ್ಕಳನ್ನು ಸೋಲಿಸಿದ್ದಾರೆ ಅನ್ನೋದಷ್ಟೇ ಉತ್ತರ ಇದಕ್ಕೆ. ಇದರೊಂದಿಗೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.